ಪೇ ಮತ್ತು ಫೋನ್ ಪೇ ಸ್ಕ್ರಾಚ್ ಕಾರ್ಡ್ಗಳ ರಹಸ್ಯ ಏನು ಗೊತ್ತಾ? ನಮಸ್ಕಾರ ಗೆಳೆಯರೆ. ಇವತ್ತಿನ ಕಾಲದಲ್ಲಿ ನಮ್ಮ ಜೇಬಲ್ಲಿ 10 ರೂಪಾಯಿ ಕ್ಯಾಶ್ ಇಲ್ಲದಿದ್ರೂ ಪರವಾಗಿಲ್ಲ. ಆದರೆ ಮೊಬೈಲ್ನಲ್ಲಿ ಈ ಜಿ ಪೇ ಅಥವಾ ಫೋನ್ ಪೇ ಇಲ್ಲದಿದ್ದರೆ ಜೀವನವೇ ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದು. ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ಗಳವರೆಗೆ ನಾವು ಸ್ಕ್ಯಾನ್ ಮಾಡಿರ್ತೀವಿ ಪೇಮೆಂಟ್ಗಳಿಗಾಗಿ. ಪೇಮೆಂಟ್ ಮಾಡಿದ ತಕ್ಷಣ ಬರುವ ಆ ಒಂದು ಸೌಂಡ್ ಇರುತ್ತಲ್ಲ, ಆ ಒಂದು ಆಸೆ ಇರುತ್ತೆ, ಯಾವುದಾದ್ರೂ ಒಂದು ಒಳ್ಳೆ ಸ್ಕ್ರಾಚ್ ಕಾರ್ಡ್ ಸಿಗಲಿ, ಒಂದಷ್ಟು ಕ್ಯಾಶ್ ಬ್ಯಾಕ್ ಬರಲಿ ಅಂತ. ನಿಮಗೂ ಅನ್ಸಿರುತ್ತೆ ತಾನೆ, ಒಪ್ಕೊಳ್ಳಿ. ಆದರೆ ವಾಸ್ತವನೇ ಬೇರೆ. ಕಾರ್ಡ್ ಸ್ಕ್ರಾಚ್ ಮಾಡಿದಾಗ ನಮಗೆ ಸಿಗೋದು ಏನು ಗೊತ್ತಾ? ಯಾವಾಗಲೂ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಮ್ಮ ಜೀವನನೂ ಹಂಗೆ ಇರುತ್ತೆ. ಅಥವಾ ನಮಗೆ ಯಾವುದೋ ಒಂದು ಉಪಯೋಗಕ್ಕೆ ಬಾರದೇ ಇರುವಂತಹ ಕಂಪನಿಗಳ ಒಂದು ಕೊಡುವಂತಹ 20-50% ಡಿಸ್ಕೌಂಟ್ ಕೂಪನ್ಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಕ್ರಾಚ್ ಕಾರ್ಡ್ ವ್ಯವಸ್ಥೆ ಹಿಂದಿರುವ ಅಸಲಿ ಆಟವನ್ನು ಬಿಚ್ಚಿಡ್ತೀವಿ. ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ನಮ್ಗೆ ಯಾಕೆ ಬರೇ ಕೂಪನ್ಗಳೇ ಬರ್ತಾ ಇದ್ದಾವೆ, ಕ್ಯಾಶ್ ಬ್ಯಾಕ್ ಪಡಿಬೇಕಾದ್ರೆ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಸರ್ ನಮಗೆ ದುಡ್ಡು ಬರೋ ಥರ ಅಂತಂದರೆ, ಈ ಎಲ್ಲವನ್ನ ವಿವರವಾಗಿ ತಿಳಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಿಮ್ಮ ಹಣ ಸುರಕ್ಷಿತವಾಗಿ ಇದೆಯಾ, ಮಾಡ್ಕೊಳ್ಳೋದಾದ್ರೂ ಹೇಗೆ ಅನ್ನುವಂತಹ ಮುಖ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಂಪನಿಗಳು ನಮಗೆ ಸುಮ್ಮನೆ ಹಣ ಹಂಚಲು ಕುಳಿತುಕೊಂಡಿಲ್ಲ ಅನ್ನೋದನ್ನು ಫಸ್ಟ್ ನಾವು ಮೈಂಡಲ್ಲಿ ಇಟ್ಕೋಬೇಕು. ಇದೊಂದು ಪಕ್ಕಾ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಆಲ್ಗರಿಥಮ್ ಟೆಕ್ನಿಕ್ ಅಂತ ಒಂದಿರುತ್ತೆ. ಏನಂಗಂದ್ರೆ, ಇದರಲ್ಲಿ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿರ್ತಾರೆ. ನೀವು ಈ ಆ್ಯಪ್ಗಳಿಂದ ಹೊಸಬರಾಗಿದ್ದಾಗ ಗಮನಿಸಿರ್ತೀರಿ, ಆಗ ಗೂಗಲ್ ಪೇ ಅಥವಾ ಈ ಫೋನ್ ಪೇ ನಿಮಗೆ ಹೆಚ್ಚು ಕ್ಯಾಶ್ ಬ್ಯಾಕ್ಗಳನ್ನು ನೀಡಿರ್ತವೆ, ಕರೆಕ್ಟ್ ತಾನೆ? ಇದು ಯಾಕೆ ಗೊತ್ತಾ? ನಿಮ್ಮ ಮೆದುಳಿನಲ್ಲಿ ಇಲ್ಲಿ ಹಣ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಹುಟ್ಟಿಸೋದಕ್ಕೆ, ನಿಮ್ಮನ್ನು ಆ ಆ್ಯಪ್ಗೆ ಅಡಿಕ್ಟ್ ಮಾಡಿಸಲು. ಒಮ್ಮೆ ನೀವು ರೆಗ್ಯುಲರ್ ಆಗಿ ಯೂಸ್ ಆದಮೇಲೆ ರಿವಾರ್ಡ್ಗಳ ಪ್ರಮಾಣ ತಾನಾಗೆ ಕಡಿಮೆ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಮುಂಚೆ 10 ರೂಪಾಯಿ ಬರೋದು, 5 ರೂಪಾಯಿ ಬರೋದು, ಈಗ ಅದು ಬರ್ತಾ ಇರಲ್ಲ. ಬಿಕಾಸ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಕೂಪನ್ಗಳೇ ಬರೋಕ್ಕೆ ಶುರು ಆಗಿದೆ. ಗೂಗಲ್ ಪೇ ಮತ್ತು ಫೋನ್ ಪೇಗಳಲ್ಲಿ ಹಣ ಎಲ್ಲಿಂದ ಬರುತ್ತೆ ನಮ್ಮ ಕೊಡೋಕ್ಕೆ? ಏನು ಧರ್ಮಛತ್ರ ನಡೆಸ್ತಾರ? ಇಲ್ಲ ತಾನೆ. ಈ ಆ್ಯಪ್ಗಳು ಅಜಿಯೋ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಅಥವಾ ಈ ಮಾಮಾ ಅರ್ಥಗಳ ಕಂಪನಿಗಳೇನಿರ್ತವೆ, ಇದ್ರ ಜೊತೆಗೆ ಟೈಅಪ್ ಮಾಡ್ಕೊಂಡಿರ್ತಾರೆ. ಆ ಕಂಪನಿಗಳು ತಮ್ಮ ಪ್ರಚಾರಕ್ಕಾಗಿ ಗೂಗಲ್ ಪೇಗೆ, ಫೋನ್ ಪೇಗಳಿಗೆ ಹಣವನ್ನು ಕೊಡ್ತಾರೆ. ಅವರು ಗೂಗಲ್ ಪೇ ಆ ಹಣವನ್ನು ಒಂದು ಸಣ್ಣ ಭಾಗವಾಗಿ ನಮಗೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಕೊಡ್ತಾರೆ. ಉಳಿದುದನ್ನು ಆ ಕಂಪನಿಗಳ ರಿಯಾಯಿತಿ ಕೂಪನ್ಗಳ ರೂಪದಲ್ಲಿ ಅವನ್ನು ನೀಡುತ್ತಾರೆ. ಅಂದರೆ ನಮಗೆ ಕೂಪನ್ಗಳು ಸಿಕ್ಕರೆ ನಾವು ಆ ಕಂಪನಿಗಳಿಗೆ ಹೋಗಿ ಶಾಪಿಂಗ್ ಮಾಡಲು ಅದೊಂದು ಪ್ಲ್ಯಾನನ್ನು ಸೃಷ್ಟಿ ಮಾಡಿರ್ತಾರೆ. ಒಂದು 50% ಆಫ್ ಅಂದರೆ ಓಡೋಗ್ತೀವಲ್ಲ, ಏನೋ 50% ಆಫ್ ಇರ್ಬೋದೇನೋ ಅಂತ. ಎಸ್, ಬರೀ ಕೂಪನ್ಗಳೇ ಬರ್ತಿದೆ ಅಂತ ಬೇಸರ ಮಾಡ್ಕೋಬೇಡಿ, ಓಕೆನಾ? ಕೆಲವು ಸ್ಮಾರ್ಟ್ ವಿಧಾನಗಳನ್ನು ಬಳಸಿದ್ರೆ ನೀವು ಕೂಡ ಕ್ಯಾಶ್ ಬ್ಯಾಕನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗೆ ಅಂತ ಹೇಳ್ತೀನಿ. ಮೊದಲನೇದು ಹೊಸ ಟೆಕ್ನಿಕ್ ಇದೆ ನೋಡಿ, ಅಂದರೆ ನಾನು ಟ್ರೈ ಮಾಡಿದ್ದೀನಿ, ನೀವು ಮಾಡಿ. ಏನಂದರೆ ಆ ಟೆಕ್ನಿಕ್ಕು ಯೂನಿಕ್ ಪೇಮೆಂಟ್ಗಳನ್ನು ಮಾಡಿ. ಅಂದರೆ ಪ್ರತಿದಿನ ಒಂದು ವ್ಯಕ್ತಿಗೆ ಅಥವಾ ಒಂದೇ ಅಂಗಡಿಗೆ ಹಣವನ್ನು ಕಳಿಸ್ಬೇಡಿ. ನೀವು ಎಷ್ಟು ಬೇರೆ ಬೇರೆ ಹೊಸ QR ಕೋಡ್ಗಳನ್ನು ಯೂಸ್ ಮಾಡಿ ಕಳಿಸ್ತೀರೋ, ಅಂದರೆ ಹೊಸ ಅವ್ರ QR ಕೋಡ್ಗಳು ಇಟ್ಕೊಂಡಿರ್ತಾರೆ, ಒಂದೊಂದು ಅಂಗಡಿ ಒಂದೊಂದು ಯೂನಿಕ್ QR ಕೋಡ್ ಇರ್ತಾರೆ, ಅವ್ರಿಗೆ ಕಳಿಸೋದ್ರಿಂದ ಆಲ್ಗರಿಥಮ್ ನಿಮಗೆ ಹೊಸ ರಿವಾರ್ಡ್ ಪಾಯಿಂಟ್ಸ್ ಕೊಡುವಂಥ ಸಾಧ್ಯತೆಯನ್ನು ಜಾಸ್ತಿ ಆಗುತ್ತದೆ. ಎರಡನೇದು ಯುಟಿಲಿಟಿ ಬಿಲ್ ಪೇಮೆಂಟ್ಸ್. ಅಂದರೆ ನೆನ್ಪಿಡಿ, ಬರೀ ಹಣ ಕಳಿಸೋದಕ್ಕಿಂತ ನೀವು ಬೆಟರ್ ಆಪ್ಷನ್ ಏನಂದರೆ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳೋದಾಗಿರ್ಬೋದು, ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಸಿಗುವ ಅವಕಾಶ 90%ಗಿಂತ ಹೆಚ್ಚಿರುತ್ತೆ. ಯಾಕಂದರೆ ಇಲ್ಲಿ ಗೂಗಲ್ ಪೇ ಹೆಚ್ಚಿನ ಲಾಭವನ್ನು ಇಟ್ಕೊಂಡಿರುತ್ತೆ. ಸೊ ಆವಾಗ ನಮಗೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಮೂರನೇ ರೂಲ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಇದನ್ನು ಓದ್ಕೋಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಎಸ್, ನಾವು ಮಾಡುವ ದೊಡ್ಡ ತಪ್ಪು ಅಂದರೆ ಇದೆ, ರೂಲ್ಸ್ ಓದೋದೇ ಇರೋದು. ಆಫರ್ ಸೆಕ್ಷನ್ಗೆ ಹೋಗಿ ನೋಡಿ, ಅಲ್ಲಿ ಕನಿಷ್ಠ 200 ರೂಪಾಯಿ ಕಳಿಸಿದರೆ ಮಾತ್ರ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹಾಕಿರ್ತಾರೆ. ಅಥವಾ ವಾರದ ಮೊದಲ ಟ್ರಾನ್ಸಾಕ್ಷನ್ ಮಾತ್ರ ಅಂತ ಇರುತ್ತೆ. ನೀವು 199 ರೂಪಾಯಿನ ಕಳಿಸಿದ್ರೆ ಕಾರ್ಡ್ ಸಿಗಬಹುದು, ಆದರೆ ಅದು ಖಾಲಿಯಾಗಿರುತ್ತೆ. ಅರ್ಥ ಆಯ್ತಾ? ಇನ್ನು ನಾಲ್ಕನೆಯದು, ಹಬ್ಬಗಳ ಸೀಸನ್ಗಳಿರ್ತವೆ. ಅಂದರೆ ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ಸು, ನ್ಯೂ ಇಯರು, IPL ಸಮಯದಲ್ಲಿ ಆ ಆ್ಯಪ್ಗಳು ಹೆಚ್ಚಿನ ಆ್ಯಕ್ಟಿವ್ ಆಗಿರ್ತವೆ. ಆ ಸಮಯದಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದರೆ ಹೆಚ್ಚಿನ ಲಾಭ ಸಿಗ್ಬೋದು, ಖಂಡಿತ ಅನಿಸುತ್ತೆ. ಇನ್ನು ನಿಮಗೆ ಸಿಗೋ ಕೂಪನ್ಗಳನ್ನು ವೇಸ್ಟ್ ಅಂತೂ ಮಾಡ್ಕೋಬೇಡಿ. ಅವುಗಳನ್ನು ಸರಿಯಾಗಿ ಬಳಸುವ ವಿಧಾನಗಳು ಇಲ್ಲಿದೆ, ಹೇಳ್ತೀನಿ ನೋಡಿ. ರಿವಾರ್ಡ್ ಸೆಕ್ಷನಲ್ಲಿ ಕೂಪನ್ ಮೇಲೆ ಕ್ಲಿಕ್ ಮಾಡಿದಾಗ ಶೋ ಕೂಪನ್ ಅಂತ ಒತ್ತಿ ಆ ಪ್ರೋಮೋ ಕೋಡನ್ನು ಕಾಪಿ ಮಾಡ್ಕೊಳ್ಳಿ. ಉದಾಹರಣೆಗೆ ನಿಮಗೆ ಮಿಂತ್ರಾ ಕೂಪನ್ ಸಿಕ್ಕಿದ್ದಾರೆ, ಏನು ಮಾಡ್ಬೋದು ಅಂದರೆ ಮಿಂತ್ರಾ ಆ್ಯಪ್ಗೆ ಹೋಗಿ ಆರ್ಡರ್ ಮಾಡುವಾಗ ಅಪ್ಲೈ ಕೂಪನ್ ಜಾಗದಲ್ಲಿ ಅದನ್ನು ಪೇಸ್ಟ್ ಮಾಡಿ. ನೆನಪಿನಲ್ಲಿಟ್ಕೊಳ್ಳಿ, ಪ್ರತಿ ಕೂಪನ್ಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ಗಿಂತ ಯಾವುದೋ ಒಂದು ವಸ್ತುವಿನ ಮೇಲೆ 100 ರೂಪಾಯಿ 200 ರೂಪಾಯಿ ಉಳಿಸೋದು ಕೂಡ ಲಾಭವೇ ಅಲ್ವಾ?
ಅಂದರೆ ಬಟ್ ನೀವು ಯೂಸರ್ ಫ್ರೆಂಡ್ಲಿ ಇರಬೇಕಂದ್ರೆ ನೀವು ಅದನ್ನು ತೊಗೊಳ್ಳುವಂಥ ಚಾನ್ಸಸ್ ಇದ್ದರೆ ಮಾತ್ರ ಇದನ್ನು ಬಳಸ್ಕೋಬೇಕಾಗತ್ತೆ. ಕೂಪನನ್ನು ಹಣವಾಗಿ ಪರಿವರ್ತಿಸ್ಕೊಳ್ಬಹುದಾ ಅನ್ನೋರು ಎಷ್ಟೊಂದು ಜನ ಪ್ರಶ್ನೆಯನ್ನು ಕೇಳಿರ್ತೀರ. ನೇರವಾಗಿ ಕೂಪನ್ ಹಣವನ್ನು ಬ್ಯಾಂಕ್ ಅಕೌಂಟ್ಗೆ ಹಾಕಿಕೊಳ್ಳಲು ಯಾವುದೇ ರೀತಿಯ ಅಧಿಕೃತ ದಾರಿನೇ ಇಲ್ಲ. ಆದರೆ ಒಂದು ಉಪಾಯವಿದೆ, ಏನು ಗೊತ್ತಾ? ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಜಾಸ್ತಿ ಮಾಡೋರಾಗಿದ್ದರೆ ಅಥವಾ ಯಾರಾದರೂ ಬ್ರ್ಯಾಂಡ್ ಬಟ್ಟೆಗಳನ್ನು ತಗೊಳ್ತಿರೋರಾದರೆ ಅವರಿಗೆ ನಿಮ್ಮ ಕೂಪನ್ ನೀಡಿ. ಉದಾಹರಣೆಗೆ 500 ರೂಪಾಯಿ ಆಫರ್ ಸಿಗುವಂತಹ ಕೂಪನ್ ನಿಮ್ಮಲ್ಲಿದ್ದರೆ ಅವರಿಗೆ ಆ ಕೋಡನ್ನು ನೀಡಿ ಅವರಿಂದ ಮೊತ್ತವನ್ನು ತೊಗೊಳ್ಬೋದು. ಬಿಕಾಸ್ ನಾನು ತೊಗೊಳಪ್ಪ, ನಾನು 500 ರೂಪಾಯಿ ಕೂಪನ್, ನಂಗೆ 500 ರೂಪಾಯಿ ಕೊಡೋ ಡಿಸ್ಕೌಂಟ್ ಆಗುತ್ತಲ್ಲ. ಅಥವಾ ಆನ್ಲೈನಲ್ಲಿ ಕೂಪನ್ ಎಕ್ಸ್ಚೇಂಜ್ ಮಾಡುವ ಗ್ರೂಪ್ಗಳಿರ್ತವೆ, ಅಲ್ಲಿ ಪ್ರಯತ್ನಿಸಬಹುದು. ಆದರೆ ಇವುಗಳನ್ನು ಮಾರೋದು ಮಾತ್ರ ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ನಾವು ಅವ್ರು ಕನ್ವಿನ್ಸ್ ಮಾಡಬೇಕು, ತೊಗೊಳ್ಳಿ, ನೋಡಿ, ನಿಮ್ಗೆ ಯೂಸ್ ಆಗ್ಬೋದೇನೋ ಅನ್ನೋದನ್ನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಅದು ನನಗಾಗಲ್ಲ ಫ್ರೆಂಡ್ಸ್. ಸ್ನೇಹಿತರೆ, ಈಗ ಅತ್ಯಂತ ಪ್ರಮುಖವಾದ ವಿಷಯವನ್ನು ಹೇಳ್ತೀನಿ. ಕ್ಯಾಶ್ ಬ್ಯಾಕ್ ಆಸೆಗೆ ಬಿದ್ದು ಮೋಸ ಹೋಗಬೇಡಿ. ನಿಮಗೆ ವಾಟ್ಸಪ್ಪಲ್ಲೋ ಅಥವಾ ಮೆಸೇಜ್ನಲ್ಲೋ ನೀವು 2000 ರೂಪಾಯಿ ಸ್ಕ್ರ್ಯಾಚ್ ಕಾರ್ಡನ್ನು ಗೆದ್ದಿದ್ದೀರಿ, ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಬಂದರೆ ಅಪ್ಪಿತಪ್ಪಿನೂ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ನೆನಪಿನಲ್ಲಿ ಇಟ್ಕೊಳ್ಳಿ, ಹಣ ಪಡೆಯಲು ಅಥವಾ ರಿಸೀವ್ ಮಾಡುವಂಥ ಸಮಯ ಬಂದಾಗ ನಿಮ್ಮ UPI ಪಿನ್ ಹಾಕುವ ಅಗತ್ಯವೇ ಇಲ್ಲ. ಈಗ ಆ ರೀತಿ ಸ್ಕ್ಯಾಮ್ ಲೆವೆಲ್ಗೆ ಬಂದಿದೆ. ಯಾರಾದರೂ ನಿಮ್ಮನ್ನು ಪಿನ್ ಹಾಕಲು ಕೇಳ್ತಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಪಿನ್ ಹಾಕಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಏನಾರ ಅಂದರೆ ಅದರ ಅರ್ಥ ನಿಮ್ಮ ಅಕೌಂಟಿಂದ ಹಣ ಕಟ್ಟಾಗತ್ತೆ ಅಂತ. ಸ್ಕ್ರ್ಯಾಚ್ ಕಾರ್ಡ್ಗಳು ಕೇವಲ ಅಪ್ಲಿಕೇಶನ್ಗಳ ಒಳಗಡೆ ಮಾತ್ರನೇ ಇರ್ತವೆ. ಯಾವುದೇ ವೆಬ್ಸೈಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಜಾಗದಲ್ಲಿ ಸಿಗುವಂಥ ಚಾನ್ಸಸ್ ಇರೋದೇ ಇಲ್ಲ. ಸೊ ಗೆಳೆಯರೆ, ಇದಾಗಿತ್ತು ಸ್ಕ್ರ್ಯಾಚ್ ಕಾರ್ಡ್ಗಳ ಹಿಂದಿನ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದೀನಿ. ಈ ವಿಡಿಯೋನಲ್ಲಿ ನೀವೇನಾದ್ರು ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಮುಂದೆ ಬರೀ ಕೂಪನ್ ಅಂತ ಬೇಸರ ಮಾಡ್ಕೋಬೇಡಿ. ಬಿಲ್ಗಳನ್ನು ಕಟ್ಟಿ, ಪೇಮೆಂಟ್ಗಳನ್ನು ಯೂಸ್ ಮಾಡಿ ಕ್ಯಾಶ್ ಬ್ಯಾಕ್ ಗೆಲ್ಲುವಂಥ ಟ್ರೈಗಳನ್ನು ಮಾಡ್ಕೋಬೋದು. ಬಟ್ ಸಿಗುವಂಥ ಚಾನ್ಸಸ್ ಕೂಡ ಇರ್ತವೆ ಈ ರೀತಿ ಪರ್ಚೇಸ್ ಮಾಡೋದು. ನಿಮಗೆ ಈವರೆಗೂ ಸಿಕ್ಕಿರುವಂಥ ಅತಿ ದೊಡ್ಡ ಕ್ಯಾಶ್ ಬ್ಯಾಕ್ 10 ರೂಪಾಯಿನ ಅಥವಾ 1000 ರೂಪಾಯಿನ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಏನೋ ಇಂತಹ ಟೆಕ್ ಮತ್ತು ಮನಿ ಸೇವಿಂಗ್ಸ್ ಟಿಪ್ಗಾಗಿ ನಮ್ಮ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್, ಜೈ ಹಿಂದ್. ಬಾಸ್ ವಾಲಾ, ಬಿ ದ ಬಾಸ್.